ಸಿಎಂ ಮತ್ತೆ ಮುನ್ನೆಲೆ ಬಂದಿದೆ, ಮತ್ತೆ ಕೊಪ್ಪ ಜಿಲ್ಲೆ ಮತ್ತೆ ನೋಡಿ, ರಾಜ್ಯದಲ್ಲಿ ಮುಖ್ಯಮಂತ್ರಿ ಬೇರೆಯವ್ರು ಆಗ್ಬೇಕು ಅಂತ ಹೇಳಿ ಕೆಲವರು ಆಸೆ ಪಡ್ತಾ ಇದ್ದಾರೆ. ಆಸೆ ಪಡೋದ್ರಲ್ಲಿ ಏನು ತಪ್ಪಿಲ್ಲ. ಆದರೆ ಆ ಪೋಸ್ಟ್ ಖಾಲಿಯಲ್ಲಿದೆ ನೋಡಪ್ಪ. ನಂದು ಪ್ರಕಾರ ಸಿದ್ದರಾಮಯ್ಯ ಇನ್ನೂ 3.5 ವರ್ಷ ಮುಖ್ಯಮಂತ್ರಿ ಇರಬೇಕು. ಅಂದರೆ ರಾಜ್ಯಕ್ಕೆ ಒಳ್ಳೇದಾಗುತ್ತೆ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಇದಕ್ಕೆ ಕಾರಣ ನನಗೇನು ಸಿದ್ದರಾಮಯ್ಯನಿಂದ ಏನಾಗಬೇಕಾಗಿಲ್ಲ, ಆದರೆ ಸಿದ್ದರಾಮಯ್ಯನವರಿಂದ ರಾಜ್ಯಕ್ಕೆ ಒಳ್ಳೇದಾಗುತ್ತೆ ಅನ್ನೋದಕ್ಕಾಗಿ ನಾನು ಅವ್ರ ಪರ ಬ್ಯಾಟಿಂಗ್ ಮಾಡ್ತಾ ಇದ್ದೀನಿ. ಅಲ್ಲ, ಒನ್ ಮಿನಿಟ್ ಲೆಟ್ ಮೀ. ಸಿದ್ದರಾಮಯ್ಯನವರು ಆಡಳಿತದ ಅನುಭವ ಇದೆ ಅನ್ನೋದ್ರ ಸಲುವಾಗಿ ಅವರು ಆಗಬೇಕು ಅಂತ ಹೇಳಿದೆ. ನನ್ನ ಸಲುವಾಗಿ ಅಲ್ಲ, ಅವ್ರು ಕಂಟಿನ್ಯೂ ಆಗಬೇಕು. ನೀವು ಅನುಭವಿಸ್ತಾರೆ, ಅವರು ಕಂಟಿನ್ಯೂ ಆಗಬೇಕು ಅಂತ ನನ್ನ ಆಸೆ. ಆದ್ರೆ ಇಲ್ಲಿ ಪೋಸ್ಟ್ ಆದ ಅವರು ಕೆಳಗಿಳಿತಾರಂತ ಯಾರು ಹೇಳ್ಯಾರ? ಇದು ಸುಮ್ಮನೆ ಅಲ್ಲ, ಇದನ್ನ ಅವ್ರು ಇಳಿತಾರ ಅಂತ ಯಾರು ಹೇಳ್ಯಾರ್ರಿ? ಇಳಿಯೋದಿಲ್ಲ, ರಾಜೀನಾಮೆ ಕೊಡಬಾರ್ದು ಅಂತ ಹೇಳ್ತೀನಿ ನಾನು. ಇವನ್ ಇದನ್ನು ಕೊಟ್ಟರು ಕೂಡ ಮುಖ್ಯಮಂತ್ರಿಗಳ ಮೇಲೆ ಯಾವುದೇ ಭ್ರಷ್ಟಾಚಾರದ ಆರೋಪ ಇಲ್ಲ. ಅಲ್ಲ, ಒಂದ್ ಸೆಕೆಂಡ್ ಲೆಟ್ ಮಿ ಕಂಪ್ಲೀಟ್. ಒಂದು ಫಸ್ಟ್ ಸ್ಟೆಪ್ ಹೇಳ್ಬೇಕಲ್ಲ. ಅದಕ್ಕೆ ಪೀಠಿಗೆ ಆಗ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಐ ಆಮ್ ಗೋಯಿಂಗ್ ಇನ್ ಎ ವೆರಿ ಮಾಡರೇಟ್ ವೇ. ಮಾಡರೇಟ್ ಯಾವಾಗ್ಲೂ ಕೆಲಸ ಆಗ್ಬೇಕಾದ್ರೆ ಮಾಡರೇಟ್ ವೇದಾಗ ಹೋಗ್ಬೇಕು. ಅದಕ್ಕೆ ಅವ್ರು ಇರ್ಲಿ ಅಂತ ನಮ್ಮ ಆಸೆ. ಹಿಂಗಾಗಿ ಪೋಸ್ಟ್ ಖಾಲಿ ಇಲ್ಲ, ಯಾರು ಆಸೆ ಪಡೋದು ಅವಶ್ಯಕತೆ ಇಲ್ಲ. ರೈಟ್, ಅದಕ್ಕೆ ಬರ್ತೇನೆ ಈಗ ಆ ಕ್ವಶನ್. ಈಗ ದೇಶಪಾಂಡೆ ಅವರು ಅವ್ರೇನು ಹೇಳಿದ ತಪ್ಪೇನು ಹೇಳಿಲ್ಲ. ನಾನು ಸೀನಿಯರ್ ಇದ್ದೀನಪ್ಪ, ಹಂಗೇನಾದ್ರೂ ಸಿದ್ದರಾಮಯ್ಯನವರೇ ಸಲಹೆ ಕೊಟ್ರೆ, ಅವರೇ ನನ್ನನ್ನು ಮಾಡಿದ್ರೆ ಆಗ್ತೀನಿ ಅನ್ನೋದು ಮಾತಾಡಿದ್ರೆ ಹಿ ಈಸ್ ರೈಟ್, ಅವ್ರು ತಪ್ಪಿಲ್ಲ. ಇನ್ನು ಸತೀಶ್ ಜಾರಕಿಹೊಳಿ ನನಗೂ ಆಗಲ್ರಿ ಅಂತ ಆಸೆ ಪಟ್ಟಿದ್ದಾರೆ, ಅವ್ರದ್ದು ತಪ್ಪಿಲ್ಲ. ಎಂ ಬಿ ಪಾಟೀಲ್ ಹೇಳಿದ್ದಾರೆ, ತಪ್ಪೇನಿಲ್ಲ. ಯಾರು ಬೇಕಾದ್ರೂ ರಾಜ್ಯದ ಮುಖ್ಯಮಂತ್ರಿ ಆಗಬಹುದು, ಆಗೋದ್ರ ಬಗ್ಗೆ ಈಗ ನಾನು ಇದ್ದೀನಪ್ಪ, ನಾನು ಯಾಕೆ ಆಗಬಾರ್ದು? ಅಲ್ಲ, ಅದನ್ನೇ ನಾನು ನಿಮ್ಗೆ ಕೇಳ್ತಿದ್ದೀನಿ, ಯಾಕೆ ಆಗಬಾರ್ದು? ಅಲ್ಲ, ಅದೇ ಒಪ್ತೇನ್ರಿ, ಆಗಬಾರ್ದು ಅಂತಿಲ್ಲ, ಕೇಳಿ ಹೇಳ್ತೇನೆ. ಅವರು ಎಂ ಬಿ ಪಾಟೀಲು, ಶಿವಾನಂದ ಪಾಟೀಲು ಎಲ್ಲ ನಾವಪ್ಪ ಐ ಆಮ್ ಆಲ್ಸೋ ಬಿಲಾಂಗ್ಸ್ ಟು ಲಿಂಗಾಯತ್ ಕಮ್ಯುನಿಟಿ. ಅವ್ರ ಜಾತಿ ಹೇಳ್ತಾ ಇದಾರೆ ಅಂತ ಹೇಳ್ತಾ ಇದ್ದೀನಿ. ಹಂಗಂದ್ರೆ ಲಿಂಗಾಯತರು MLA ಗಳ ಪೈಕಿ ಸೀನಿಯರ್ ಇರೋದು ನಾನು ಬಿ ಆರ್ ಪಾಟೀಲ್ ಮಾತ್ರ ಈಗ ಸದ್ಯಕ್ಕೆ. ಅವ್ರು 83, ನಾನು 85. ಬಿ ಆರ್ ಪಾಟೀಲ್ 83, 85. ಬಟ್ ಹೆಚ್ಚು ಎಲೆಕ್ಟ್ ಆಗಿರೋ ನಾನು MP ಹಿಡ್ದ ಹೇಳ್ತೀನಿ. ಹೀಗಾಗಿ ನಾನು ಒಂದು 8 ಸಲ ಎಲೆಕ್ಟ್ ಆಗಿದ್ದೇನೆ. ಹೀಗಾಗಿ ನಾನು ಆಗಬಾರ್ದು ಅಂತ ಏನಿಲ್ಲ. ಈಗ ಎಲ್ಲರೂ ಹೈದರಾಬಾದ್ ಕರ್ನಾಟಕದಲ್ಲಿ ಹೈಯೆಸ್ಟ್ ಎಲೆಕ್ಟ್ ಆಗಿರೋ ನಾನು. ಏನ್ರಿ ಅದಕ್ಕೆ ನನಗೇನು CM ಈಗ ನಮ್ಮ ಪಕ್ಷದವರು ಲಿಂಗಾಯತ್ ಕಮ್ಯುನಿಟಿ ಕೊಡ್ತಾರಪ್ಪ ಅಂದ್ರೆ ಕಮ್ಯುನಿಟಿ ವೈಸ್ ಏನಾರ ಸೆಲೆಕ್ಟ್ ಮಾಡ್ತಾರೆ ಅಥವಾ ಸೀನಿಯಾರಿಟಿ ಮಾಡ್ತೀನಿ ಅಂದ್ರೆ ನಾನು ಮಾಡಿದ್ರೆ ತಪ್ಪೇನಿಲ್ಲ ಅಂತ ಹೇಳ್ತೇನೆ. ನಾನು ಈ ಹಿಂದೆ ಹೇಳಿದ್ದೇನೆ, ಇವತ್ತೇನು ಹೇಳಿಲ್ಲ. ನನಗೇನು ಹೇಳಕ್ಕೇನು ಮುಜುಗುರ ಇಲ್ಲ ಅಮಂಗ್ ಲಿಂಗಾಯತ್. ಈಗ ಹಂಗಂದ್ರೆ ಈಗ ಒಕ್ಕಲಿಗರ ಕಮ್ಯುನಿಟಿ ಕೊಟ್ಟಾಗ ಭಾಳ ಜನ ಅವರು ಇದ್ದಾರೆ. ಜಯಚಂದ್ರ ಇದ್ದಾರೆ, DK ಶಿವಕುಮಾರ್ ಇದ್ದಾರೆ, ಬೇರೆ ಬೇರೆಯವರು ಇದ್ದಾರೆ, ಸಾಕಷ್ಟು ಜನ. DK ಶಿವಕುಮಾರ್ ಇಸ್ ಅ ಫ್ರಂಟ್ ರನ್ನರ್ ಹಂಗೆ ಲೆಕ್ಕ ಹಾಕಿದ್ರೆ. ಆಮೇಲೆ ಹಿರಿಯರ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು, ನಾ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಪ್ರಧಾನಮಂತ್ರಿ ಆಗಲಿ ಅಂತ ನಾನು ಆಸೆ ಪಟ್ಟವನು. ಇವನ್ ಟುಡೇ ಅವರು ಆಗಬೇಕು ಅಂತ ನನ್ನ ಅಭಿಲಾಷೆ. ಪ್ರೈಮ್ ಮಿನಿಸ್ಟರ್ ಬಟ್ CM ಆಗ್ತಾನೆ ಅಂದ್ರೆ ನೋಡಿ ನನ್ನ ಅಭಿಲಾಷೆ ರೀ ಅದು. ರಾಹುಲ್ ಗಾಂಧಿ ಅವರು ಆಗಬಾರ್ದು ಅಂತ ಹೇಳಿಲ್ವಲ್ಲ, ಏನು ತಪ್ಪಿಲ್ಲ ಅಂತ ಹೇಳಿ ಪಕ್ಷ ಡಿಸೈಡ್ ಮಾಡುತ್ತೆ. ನಾನು ಇಂಡಿವಿಜುವಲಿ ಖರ್ಗೆ ಅವ್ರು ಆದರೆ ನನ್ನ ಇದಂತ ನನ್ನ ಅಭಿಲಾಷೆ. ನಾನು ಹೇಳ್ತಾ ಇರೋದು ಹೈದರಾಬಾದ್ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸ್ಥಾನ ಕೊಡ್ತೀನಿ ಅಂದರೆ ಐ ಆಮ್ ದ ಫ್ರಂಟ್ ರನ್ನರ್ ಇನ್ ಅಮಾಂಗ್ ಲಿಂಗಾಯತ್ ಕಮ್ಯುನಿಟಿ. ಏನು ತಪ್ಪಿಲ್ಲ ನಾನು ಆಸೆ ಪಡೋದ್ರಲ್ಲಿ, ಅಷ್ಟೇ ಹೇಳಬಲ್ಲೆ. ಬಟ್ ನಾನು ಹೇಳೋದು ಸಿದ್ದರಾಮಯ್ಯನವರು 3.5 ವರ್ಷ ಇರಬೇಕು ಅಂತ ಹೇಳಿ. ಅದು ಚೇಂಜ್ ಆಗೋದಿಲ್ಲ. ನೀವು ಹೇಳ್ತಾ ಇದ್ದೀರಿ ಚೇಂಜ್ ಏನು ಆದ್ರೆ ಹೆಂಗ? ಎಲ್ಲರೂ ಆಸೆ ಪಟ್ಟರೆ ಎಲ್ಲರೂ ಆಸೆ ಪಡಾಕಿದ್ದಾರೆ ಮತ್ತೆ ಒಳಗುಟ್ಟು ಏನು ಸರ್? ನಾನು ಇಲ್ಲಾರ್ದು ನಾನು ಆಸೆ ಪಡ್ತೀನಿ ಅಂತ ತಪ್ಪಿದೆ. ಅದನ್ನೇ ಸರ್ ಆಸೆ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಅದ್ರ ಜೊತೆ ಏನಾದ್ರು ಪ್ರಯತ್ನ ಮಾಡ್ತಾರೆ ಅಂತ, ಪ್ರಯತ್ನ ಬರದೆ ಯಾವ್ದು ಸುಲಭವಾಗಿ ಸಿಗಲ್ಲ. ಪ್ರಯತ್ನ ಅಂತಂದ್ರೆ ಇದು ಶಾಸಕಾಂಗ ಪಕ್ಷ ತೀರ್ಮಾನ ಮಾಡಬೇಕು, ಪಕ್ಷದ ವರಿಷ್ಠರು ತೀರ್ಮಾನ ಮಾಡಬೇಕು, ಸನ್ಮಾನ್ಯ ನಮ್ಮ ನಾಯಕರಾದ ಸಿದ್ದರಾಮಯ್ಯನವರು ಆಶೀರ್ವಾದ ಮಾಡಬೇಕು. ಅವ್ರು ಹೇಳ್ಬೇಕು ನನಗೂ ರೆಡಿ ನೀನು ತಗಾಯ್ದು ಅಂತ ಹೇಳಿ. ಅದಕ್ಕೆ ಯಾವಾಗ ಯಾವ ಟೈಮ್ನಾಗ ಯಾರಿಗೆ ಏನ್ ಬರುತ್ತೆ ಗೊತ್ತಿಲ್ಲ. ಏನ್ ಡೆಮೋಕ್ರಸಿನಲ್ಲಿ ಏನ್ ಮೋದಿ ಅವ್ರು ಪ್ರಧಾನಮಂತ್ರಿ ಹಾಕಾರಂತ ಗೊತ್ತಿತ್ತಾ? ಇಲ್ಲ.
ಯಾರು ಯಾವ ಟೈಮ್ನಲ್ಲಿ ಏನಾಗ್ತಾರೆ ಅಂತ ಗೊತ್ತಿಲ್ಲ. ಹೂ ನೋಸ್. ಸರ್, ಸಿದ್ದರಾಮಯ್ಯ ಅವರು ಡಿಸೈಡ್ ಮಾಡಿದ ವ್ಯಕ್ತಿ ಮುಂದಿನ ಸಿಎಂ ಆಗ್ತಾರಂತೀರಾ? ನನಗೆ ಹಂಗ ಅನ್ಸುತ್ತೆ. ಪಕ್ಷ ತೀರ್ಮಾನ ಮಾಡುತ್ತೆ ಅಲ್ಟಿಮೇಟ್ಲಿ. ಆದ್ರೆ ಅವರು ಈಗ ಆರ್ಥಿಕ ಸಲಹೆಗಾರ ಆದ್ರೆ ಸಿಎಂ ಏನ್ ತಪ್ಪಿಲ್ಲ ಅಂತ ಹೇಳಿನಲ್ರಿ. Thank you. ತಾವು ಹೇಳ್ತೀವಿ ಸರ್, ಬದಲಾವಣೆ ಪ್ರಶ್ನೆ ಬರಂಗಿಲ್ಲ ಅಂತ ಇಂಥವೆಲ್ಲ ಯಾಕೆ ಚರ್ಚೆಗಳು ಇದಾಗ್ತಾವಂತ ಸರ್? ಈಗ ಇಂಥವೆಲ್ಲ ಯಾಕೆ ಬರ್ತದೆ ಅಂದ್ರೆ ನಾಳೆ ಕೋರ್ಟ್ನಾಗ ಹಿಂಗಾದ್ರೆ ಹಂಗೆ ತಮ್ಮಷ್ಟಕ್ಕೆ ತಾವೇ ಊಹೆ ಮಾಡ್ಕೊಂಡು ಸಂತೋಷ ಪಡ್ಲಿಕ್ಕೆ. ಈಗ ನಾನು ಸಂತೋಷ ಪಡ್ಲಿಕ್ಕೆ ನನ್ಗೇನು ಹೋಗೋದಿದೆ? ಆದ್ರೆ ಲಾಟ್ರಿ ಹೊಡಿತಪ್ಪ. ಹೂ ನೋಸ್, ಐ ಮೇ ಬಿ ಎ ಚೀಫ್ ಮಿನಿಸ್ಟರ್. ಯಾಕಂದ್ರೆ ಏನಾಗಿದೆ ಗೊತ್ತಾ, ಸರ್ವಿಸ್ ಅಲ್ಲಿ ಏನಾಗುತ್ತೆ, ನಿರ್ದಿಷ್ಟವಾಗಿ ಇಂತಿಂತ ವ್ಯಕ್ತಿ ಪ್ರಮೋಷನ್ ಅಂತ ಇರ್ತದೆ. ಇಲ್ಲಿ ಹಂಗಿಲ್ವಲ್ಲ. ಎನಿಬಡಿ ಕ್ಯಾನ್ ಬಿ ಎ CM ಟುಮಾರೋ, ಎನಿಬಡಿ ಕ್ಯಾನ್ ಬಿ ಎ PM ಟುಮಾರೋ. ಹೀಗಾಗಿ ನಾನು ಕ್ಲೇಮ್ ಮಾಡ್ಲಿಕ್ಕೆ ಐ ಎಮ್ ಎ ಸೀನಿಯರ್ ಅಪ್ಪ. ಯಾವಾಗ ಎಲೆಕ್ಟ್ ಆದದ್ರಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ನಾನು IAS ಸೀನಿಯರು, ಪ್ಲಸ್ ಲಿಂಗಾಯತ್ ಕಮ್ಯುನಿಟಿಯಲ್ಲಿ ಐ ಎಮ್ ಎ ಸೀನಿಯರ್ ಮೋಸ್ಟ್. ಕ್ಲೇಮ್ ಮಾಡಿದ ತಪ್ಪೇನಿಲ್ಲ, ಮಾಡ್ತೀನಿ ಎಂದೆ. ದೇರ್ ನಥಿಂಗ್ ರಾಂಗ್ ಇನ್ ದ್ಯಾಟ್. ಬಟ್ ನನ್ನ ಪ್ರಕಾರ ಸಿದ್ದರಾಮಯ್ಯ ಕಂಟಿನ್ಯೂ ಆಗ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.